Hi everyone, very good morning. Welcome back to my YouTube channel, Divine Queen. Again, ಇವತ್ತು ಕೂಡ ಐಸ್ ಥೆರಪಿ ಮಾಡಿದೆ. ಅದು ಮಾಡಿದಾಗ ನನಗೆ ಫಸ್ಟ್ ಥಾಟ್ ಬಂದಿದೆ ಟೈಟಾನಿಕ್ ಮೂವಿ ಸೀನ್. ಅಷ್ಟು ಐಸ್ ಲೈಕ್ ನಾಟ್ ಇವನ್ ಫಾರ್ ಅ ಮಿನಿಟ್ ನಮ್ಮ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ಅವ್ರು ಎಷ್ಟು ತಡ್ಕೊಂಡ್ರೆ ಅನ್ನೋದೆಲ್ಲ ಥಾಟ್ ಬಂದುಬಿಡ್ತು. ಆ್ಯಂಡ್ ನನ್ನ ಫೇಸಲ್ಲಿ ಚೇಂಜಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಆಗಲಿ ಅಂದು. ಮಳೆ ಅಂದರೆ ಮಳೆ ನಿದ್ದೆ ಮಾಡಬೇಕನ್ನೋ ಫೀಲು. ಬಟ್ ಗಿವ್ ಅಪ್ ಮಾಡಿಲ್ಲ. ಐ ವೋಕ್ ಅಪ್. ಐ ಹ್ಯಾವ್ ಸೋ ಮಚ್ ಆಫ್ ವರ್ಕ್. ಎಲ್ಲರೂ ಹಬ್ಬದ ಪ್ರಿಪ್ರೇಷನ್ ಹೇಗೆ ಮಾಡ್ಕೊತಿದ್ದೀರಾ? ಐ ಗೆಸ್ ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಪೋಸ್ಟ್ ಆಗ್ಬೋದು. ಬಟ್ ಎಲ್ಲರೂ ಹಬ್ಬ ಪ್ರಿಪ್ರೇಷನ್ ಹಬ್ಬಕ್ಕೆಲ್ಲ ಫುಲ್ ರೆಡಿಯಾಗಿ ಎಲ್ಲ ಮಾಡ್ಕೊತಿರ್ತೀರ ಅನ್ಕೊತೀನಿ. ಸೊ ಅದ್ರ ಜೊತೆ ನಿಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆಲ್ಸೋ. ಸ್ವಲ್ಪ ನಾವು ವಾಕ್ ಮುಗಿಸ್ಕೊಂಬೇಡ. ಸಿ ಯು ಲೇಟರ್. ನನ್ನ ಪ್ರೀವಿಯಸ್ ವ್ಲಾಗ್ ನೀವು ನೋಡಿದರೆ ನಮ್ಮ ಮನೇಲಿ ಹಣ್ಣುಳ್ಳಿಕಾಯಿ ಗೊಜ್ಜು ಮಾಡಿದ್ರು, ಅದಕ್ಕೆ ದೋಸೆ ಹಾಕೊಂಡು ತಿಂದೆ. ಇಟ್ಸ್ ಅಮೇಝಿಂಗ್ ಕಾಂಬಿನೇಷನ್. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಬೀದಿ ನಾಯಿಗೆ ಊಟ ಹಾಕ್ತಾ ಇರ್ತೀನಿ. ಸೊ ದೇವಸ್ಥಾನಕ್ಕೆ ಹೋಗೋದಿತ್ತು, ದೇವಸ್ಥಾನಕ್ಕೆ ಹೋಗಿ ನನಗೆ ರಂಗೋಲಿ ಹಾಕೋಕ್ಕೆ ನಿಜ ಬರಲ್ಲ. ಅದಕ್ಕೆ ನಾನು ಹಬ್ಬಕ್ಕೋಸ್ಕರ ಈ ಸ್ಟೆನ್ಸಲ್ಸ್ ತೊಗೊಂಬಂದೆ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ನಮ್ಮ ಏರಿಯಾ. ಸೊ ಡ್ರೈ ಫ್ರೂಟ್ಸ್ ಬೇಕಿತ್ತು ಹಬ್ಬಕ್ಕೆ, ಅದನ್ನು ತೊಗೊಂಡು ಮನೆಗೆ ಬಂದರೆ ದೊಡ್ಡ ಪಾರ್ಸಲ್ ಬಂದಿತ್ತು. ಸೊ ಏನೋ ನನ್ನ ತೋರಿಸ್ತೀನಿ. ಪಾರ್ಸಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಲಂಚ್ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ನಾನು ನಮ್ಮ ಜೂನಿಯರ್ ಲಂಚ್ ಮಾಡೋಕ್ಕೆ ಹೊರಟಿ. ಪಾರ್ಸಲ್ನ ಓಪನ್ ಮಾಡೋಕ್ಕೆ ಬರೋರ ಕೈಲೇ ಕೊಡಬೇಕು, ನನಗೆ ಬರಲ್ಲ. ಸೊ ನಮ್ಮ ಜೀವನವರು ಓಪನ್ ಮಾಡ್ತಾವ್ರಿ. ಕಲರ್ ಇರ್ಬೋದು. ಹಿಂಗೆ ಎಷ್ಟು ಮಾಡಿದೆ? ಓ ನಾನು ತೋರಿಸ್ಬಿಟ್ನಾ? ಪನಾಯ್ತು. ಓಕೆ, ಸೊ ಹಿಯರ್ ವಿ ಗೋ. ಯೇ ಓಕೆನಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ತಗೋ, ನಿನಗೆ ಇಟ್ಕೊ, ಮಜಾ ಮಾಡಿ. ಸೊ ಫೈನಲಿ ನನ್ನ ಪಾರ್ಸಲ್ನ ಅನ್ಬಾಕ್ಸ್ ಮಾಡಿದ್ರು ಜೀವನ್ ಅವರು. ಆ್ಯಂಡ್ ಇದನ್ನು ಕ್ಯಾಬಿನ್ ಕ್ರೂ ಅಥವಾ ಚೆಕ್-ಇನ್ ಬ್ಯಾಗ್ ಅಂತ ಕೂಡ ಹೇಳ್ತಾರೆ. ಸಂಜೆಗೆ ಏನಪ್ಪ ಮಾಡೋಣ ಹೆಲ್ತಿಯಾಗಿ ಅಂದ್ಕೊಂಡಾಗ ಇದೊಂದು ರೆಸಿಪಿ ಚೆಕ್ ಮಾಡಿದೆ. ನೀವು ಅನ್ಕೊಬೋದು ನಾನು ಟೀ ಕುಡಿಯೋದನ್ನ ಮಗ್ಗಲ್ಲಿ ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಕುಡಿತೀನಿ ಅಂದಿಲ್ಲ. ವೆರಿ ಲೆಸ್ ಕ್ವಾಂಟಿಟಿ. ಆ್ಯಂಡ್ ಇದು ವೆಯ್ಟ್ ಲಾಸ್ಗೆ ಅಥವಾ ವೆಯ್ಟ್ ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ ಅವರು ಕೂಡ ಇದು ಮಾಡ್ಬೋದು. ತುಂಬ ಟೇಸ್ಟಿ ಆ್ಯಂಡ್ ಸಖತ್ತಾಗಿರುತ್ತೆ. ನಾನು ಮಾಡ್ತಾನೆ ಟೇಸ್ಟ್ ಮಾಡೋಣ ಅಂದ್ಕೊಂಡು ನಾನು ತಿಂದೆ. ಸಖತ್ತಾಗಿತ್ತು. ಇಟ್ ಈಸ್ ವೆರಿ ನೈಸ್ ಫಾರ್ ವೆಯ್ಟ್ ಲಾಸ್ ಪೀಪಲ್ ಆಲ್ಸೋ. ಒಂದು ಸ್ನ್ಯಾಕ್ ಅಥವಾ ಲಂಚ್ ಥರನೇ. ಸೊ ನಾನು ತಿಂದಾಗ ನಂಗೆ ಸಖತ್ ಖುಷಿ ಆಯ್ತು. ಇಷ್ಟು ಚೆನ್ನಾಗಿ ಮಾಡ್ತೀನಿ ನಾನು. ವಾಟ್ ಇಸ್ ದಿಸ್ ಅನ್ಕೊಂಡು ತಿಂತಾ ಇದೆಯಾ? ಹೆಂಗಿದೆ ಏನು ಹೇಳು. ನೀವು ಜೀವ ರಿಯಾಕ್ಷನ್ ನೋಡಿ ಕನ್ಫ್ಯೂಸ್ ಆಗಬೇಡಿ. ಏನಪ್ಪ ನಾನು ಚೆನ್ನಾಗಿದೆ ಅಂದೆ, ಆಮೇಲೆ ಅವ್ನು ಚೆನ್ನಾಗಿಲ್ಲ ಅನ್ನೋ ಥರ ಎಕ್ಸ್ಪ್ರೆಷನ್ ಮಾಡ್ದೆ ಅಂದ್ಬಿಟ್ಟು. ಬಿಕಾಸ್ ಅವ್ನು ವರ್ಕ್ ಮಾಡ್ತಿರೋದ್ರಿಂದ ಅವ್ನಿಗೆ ಗೊತ್ತಾಗಲಿಲ್ಲ ಅದು ಏನಿರ್ಬೋದು ಅನ್ನೋದು. ನಾನು ಪ್ಲೇಟ್ ಇಟ್ಟಿಂಗ್ ಆಚೆ ಹೋಗಿ ಬರೋಷ್ಟಕ್ಕೆ ಮುಂಚೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದ. ಇನ್ನು ನನಗೆ ಅದು ಪ್ರಿಪೇರ್ ಮಾಡೋಂಥ ರಿಕ್ವೆಸ್ಟ್ ಕೂಡ ಮಾಡ್ತಿದ್ದ. ಬಟ್ ಹಬ್ಬ ಆಗಿರೋದ್ರಿಂದ ನನಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಇಲ್ಲೆಲ್ಲ ನಾನು ಫುಲ್ಲು ಕ್ಲೀನ್ ಮಾಡಿ ಆ್ಯಂಡ್ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಕೂಡ ತಂದಿದ್ದೆ. ನಾನು ಅದನ್ನು ಕೂಡ ಇಟ್ಟು ನಾನು ಸೋಂಪುದು ಒಂದು ರೆಸಿಪಿ ಮಾಡಿದ್ದೆ. ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಿ. ಹಬ್ಬ ಆಗಿರೋದಕ್ಕೋಸ್ಕರ ಮೆಹಂದಿ ಹಾಕ್ಕೊಂಡೆ ಲೆಫ್ಟ್ ಹ್ಯಾಂಡ್ಗೆ. ರೈಟ್ ಹ್ಯಾಂಡಿಗೆ ಜೀವಾಗ ಹಾಕೋ ಅಂದರೆ ಜೀವ ಬಂದು ಕೆಲಸ ಮುಗಿಸ್ಕೊಂಡು ಬಂದು ಹಾಕಿದ. ದಟ್ಸ್ ಆಲ್ ಫಾರ್ ಟುಡೇ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ.